ವಾಣಿಜ್ಯ ಸಿಲಿಂಡರ್ನ ದರದಲ್ಲಿ ₹183.50 ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ್ದಾರೆ ಪಿಸಿ ರಾವ್. ವಾಣಿಜ್ಯ ಸಿಲಿಂಡರ್ನ ದರದಲ್ಲಿ ₹183.50 ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ ಪಿಸಿ ರಾವ್. ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್. ಕೇಂದ್ರ ಸರ್ಕಾರ ಕೊಂಚ ಬೆಲೆ ಇಳಿಕೆ ಮಾಡಿದೆ, ಆದರೆ ಎಲ್ಪಿಜಿ ಬೆಲೆ ಮತ್ತಷ್ಟು ಇಳಿಕೆ ಮಾಡಬೇಕು. ಕಳೆದ 5-6 ತಿಂಗಳಲ್ಲಿ ₹1,400 ಹೆಚ್ಚಳ ಮಾಡಿದ್ದಾರೆ. ಹೀಗಾಗಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಕೂಡಲೇ ಇಳಿಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಇದೀಗ ಪಿಸಿ ರಾವ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಕಳೆದ 5-6 ತಿಂಗಳಲ್ಲಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ಏನಿತ್ತು, ಈ ಯುದ್ಧದಿಂದ ಗ್ಯಾಸ್ ಬೆಲೆಯಲ್ಲೂ ಕೂಡ ಜಾಸ್ತಿನೇ ಏರಿಕೆಯಾಗಿತ್ತು. ₹1,400 ಏರಿಕೆಯಾಗಿತ್ತು. ಆದರೆ ಇದೀಗ ₹183.50 ಮಾತ್ರ ಇಳಿಕೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಆದರೆ ಇದನ್ನ ಇನ್ನೂ ಕೂಡ ಇಳಿಕೆ ಮಾಡಬೇಕು ಅಂತ ಪಿಸಿ ರಾವ್ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂದಿನಿಂದ ಗ್ಯಾಸ್ ಬೆಲೆಯನ್ನು ₹177 ಇಳಿಸಿರುವುದನ್ನು ಸ್ವಾಗತಿಸುತ್ತಿದ್ದೇವೆ. ಹೀಗಿದ್ದರೂ ಮಧ್ಯಪ್ರಾಚ್ಯದ ಯುದ್ಧದ ಸಂದರ್ಭದಲ್ಲಿ ಕಳೆದ 5 ತಿಂಗಳಿನಲ್ಲಿ ಅಂದಾಜು ₹1,400 ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆಯಾಗಿತ್ತು. ಇಂದು ಬ್ಯಾರೆಲ್ ಬೆಲೆ $68 ಇಳಿದಿರುವಾಗ ಈ ಸಂದರ್ಭದಲ್ಲಿ ಬಹಳಷ್ಟು ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ಇಳಿಸಬೇಕಾಗಿತ್ತು. ಇದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಇಳಿಸಬೇಕು.